ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಗೋಧಿ ಹಿಟ್ಟಿನ ಚಪಾತಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಚಪಾತಿ ಮಾಡಲು ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಎರಡು ಇಂಗ್ರೀಡಿಯೆಂಟ್ಸ್ ಬೇಕು. ಗೋಧಿ ಹಿಟ್ಟು ಮತ್ತು ಉಪ್ಪು. ಮೇನಾಗಿ ಇವಾಗ ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನು ಒಂದು ದೊಡ್ಡದಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಜಾರಿ ಮಾಡ್ಕೊಂಡು ತೊಗೋಬೇಕಾಗುತ್ತೆ, ಚಾನ್ಸ್ಕೊಂಡಂತೀವಲ್ಲ ಆ ಥರ. ಸೊ ಅದಕ್ಕೆ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಸಡನ್ನಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಒಂಥರ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮತ್ತು ಈ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಕೊನೆವರೆಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳಿಗೂ ನಿಮಗೆ ಮೊದಲು ಬರುತ್ತೆ. ಅದಕ್ಕೋಸ್ಕರ ಇವಾಗ ನೀವು ನೋಡ್ತಿರ್ಬೋದು, ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಸಾಫ್ಟಾಗಿ ಚೆನ್ನಾಗಿ, ತುಂಬ ನೀರು ಹಾಕಿ ಒಂದೇ ಸರಕ್ಕೆ ನಾದ್ಕೋಬೇಡಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಬಟ್ಟಿಂದ, ಸೊ ಈ ಥರ ಹದ ಇರಬೇಕಾಗುತ್ತೆ. ಇನ್ನೊಂದು ಏನಂದರೆ, ನಾನಿವಾಗ ಎಣ್ಣೆನ ಹಚ್ತಾ ಇಲ್ಲ. ಎಣ್ಣೆ ಈಗಲೇ ಹಚ್ಚಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈಗ ಇದನ್ನು ನೆನೆಲಿಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಬೇಕು. ಇಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 10 to 15 ಮಿನಿಟ್ಸ್ ಆದರೂ ಪರವಾಗಿಲ್ಲ. ಸೊ ಅರ್ಧ ಗಂಟೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾನಿವಾಗ ಅರ್ಧ ಗಂಟೆ ಆದಮೇಲೆ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ಕೋಬೋದು ನೀವು. ಇವಾಗ ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ನಾವು ಎಣ್ಣೆ ಹಚ್ಕೊಂಡು ನಾದ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಚಪಾತಿನ ಫ್ರೈ ಮಾಡಲು ನಾನು ಒಂದು ತವಾನ ಇಟ್ಟಿದ್ದೀನಿ, ಫ್ರೈಯಿಂಗ್ ಪ್ಯಾನನ್ನು. ಸೊ ಗ್ಯಾಸ್ ಮೇಲೆ ಅದು ಬಿಸಿ ಆಗೋವರೆಗೂ ಈ ಕಡೆ ನಾವು ಚಪಾತಿನ ಲಡ್ಸ್ಕೊಂಬರೋಣ ಫ್ರೆಂಡ್ಸ್. ಸೊ ಇವಾಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅದನ್ನು ಮಿದ್ಕೋತಾ ಇದ್ದೀನಿ. ಚೆನ್ನಾಗಿ ಅದನ್ನು ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ. ಮೊದಲೇ ಎಣ್ಣೆ ಹಚ್ಚಿದರೆ ಚಪಾತಿ ಕಪ್ಪಾಗಿ ಕಾಣುತ್ತೆ ಫ್ರೆಂಡ್ಸ್. ಸೊ ನೀವು ಯಾವಾಗ ಚಪಾತಿ ಮಾಡೋಕ್ಕೆ ಹೋಗ್ತಿರೋ ಆವಾಗಲೇ ಅದನ್ನು ಎಣ್ಣೆ ಹಚ್ಚಿ, ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಸಾಫ್ಟಾಗಿ ಮಿತ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಚಪಾತಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಕಪ್ಪು ಕಲರ್ ಬರುತ್ತೆ. ಅದಕ್ಕೋಸ್ಕರ ಇವಾಗ ಮಾಡಬೇಕಾದ್ರೇ ಎಣ್ಣೆನ ಹಚ್ಕೊಂಡು ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ಚಿಕ್ಕದ್ದು ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಸೈಜಲ್ಲಿ ಚಪಾತಿನೇ ಮಾಡ್ತಾಯಿದ್ದೀನಿ. ನನ್ನ ಚಪಾತಿ ಮನೆ ಯಾವ ಸೈಜ್ ಇದೆಯೋ ಅಷ್ಟು ದೊಡ್ಡ ಚಪಾತಿನ ನಾನು ಲಟ್ಟಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ, ಚಿಕ್ಕದಾಗಿದ್ದರೆ ಚಿಕ್ಕದು, ದೊಡ್ಡದಾಗಿದ್ದರೆ ದೊಡ್ಡದು, ಆ ಥರ ನೀವು ಚಪಾತಿ ಉಂಡೆಗಳನ್ನು ಮಾಡಿ ಇಟ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ನಾನು ತೊಗೊಂಡಿರೋ ಹಿಟ್ಟಲ್ಲಿ ತುಂಬ ದೊಡ್ಡದಾಗಿ 5 ಚಪಾತಿನ ನಾನು ಮಾಡ್ತಾಯಿದ್ದೀನಿ. 5 ಚಪಾತಿ ಆಗೋಷ್ಟು ಹಿಟ್ಟನ್ನು ನಾನು ತೊಗೊಂಡಿದ್ದೆ ಫ್ರೆಂಡ್ಸ್. ಇವಾಗ ಹಚ್ಚಲಿಕ್ಕೆ ಕೂಡ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಅದನ್ನು ಹಿಟ್ಟಲ್ಲಿ ಎತ್ಕೊಂಡು ಇವಾಗ ಚೆನ್ನಾಗಿ ಲಡ್ಸ್ಕೋಬೇಕಾಗತ್ತೆ. ನಾನು ಇದಕ್ಕೆ 4 ಪದರಿನ ಚಪಾತಿ ಅಂತ ಹೇಳ್ತಾ ಇದ್ದೀನಿ. 4 ಪದರಿನ ಚಪಾತಿನೇ ನಾನು ಮಾಡ್ತಾಯಿದ್ದೀನಿ. ಪದರ ಬಿಡುವಂಥದ್ದು, ತುಂಬ ಸಾಫ್ಟ್ ಆಗಿರುವಂಥದ್ದು, ಮಕ್ಕಳು ತಿನ್ಬೋದು, ಯಾರು ಬೇಕಾದರೂ ತಿನ್ಬೋದು. ತುಂಬ ಸಾಫ್ಟಾಗಿರುವಂತಹ ಚಪಾತಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇನ್ ಟ್ರಿಕ್ ಏನಂದರೆ, ಚಪಾತಿ ಉಬ್ಬಬೇಕು. ಆ ಥರ ಆದರೆ ಚಪಾತಿ ಪದರ ಬಿಡಬೇಕಂದ್ರೆ ಒಂದು ಸೈಡ್ ಎಣ್ಣೆನ ಹಚ್ತೀನಿ, ಒಂದು ಸೈಡ್ ಹಿಟ್ಟನ್ನು ಹಚ್ಚಿದ್ದೀನಿ, ಮತ್ತೆ ಒಂದು ಫೋಲ್ಡನ್ನು ಹಾಕ್ಕೊಂಡು, ಮತ್ತೆ ಒಂದು ಸೈಡ್ ಎಣ್ಣೆ, ಒಂದು ಸೈಡ್ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹೇಳ್ತೀವಿ ನಾವು 4 ಪದರಿನ ಚಪಾತಿ ಅಂತ. ಸೊ ಇದನ್ನು ಚೆನ್ನಾಗಿ ಈ ಥರ ಒಂದು ಸಲ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಮತ್ತೆ ಒಂದು ಸಲ ಹಿಟ್ಟಲ್ಲಿ ಎತ್ಕೊಂಡು ಈ ಥರ ಲಡ್ಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ಯಾರು ಬೇಕಾದರೂ ಮಾಡ್ಬೋದು. ಈ ಥರ ಸ್ವಲ್ಪ ಈಸಿಯಾಗಿ ನಾದ್ಕೋಬೇಕಾದ್ರೆ ಸ್ವಲ್ಪನೇ ನೀರು ಹಾಕಿ ಮತ್ತು ಲಡ್ಸ್ಕೋಬೇಕಾದ್ರೂ ಕೂಡ ಈ ಥರ ಪದರನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಿಟ್ಟನ್ನು ಹಚ್ಚಿ
ಲಟ್ಸ್ಕೊಂಡ್ರೆ ಯಾರು ಬೇಕಾದರೂ ಚೆನ್ನಾಗಿರುವಂತಹ ಚಪಾತಿ, ಸಾಫ್ಟಾಗಿರುವಂತಹ ಚಪಾತಿನ ಮಾಡ್ಕೋಬೋದು. ಮತ್ತು ಮೇನ್ ಏನಂದರೆ ಹೆಜ್ಜೆನ ಲಡಿಸ್ಕೋಬೇಕಾಗುತ್ತೆ. ನೀವು ಮಧ್ಯದಲ್ಲೇ ಡೈರೆಕ್ಟಾಗಿ ಲಡಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮಧ್ಯದಲ್ಲಿ ತುಂಬ ತಿಳು ಮತ್ತು ಬಾರ್ಡರೆಲ್ಲ ತುಂಬ ದಪ್ಪ ಆಗಿ ಬಂದರೆ ಚಪಾತಿ ಉಬ್ಬೋದಿಲ್ಲ, ಚೆನ್ನಾಗಿ ಕೂಡ ಕಾಣೋದಿಲ್ಲ, ತಿನ್ನೋರ್ಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ತುಂಬ ಹೆಜ್ಜೇನಿರುತ್ತಲ್ಲ ತುಂಬ ತಿಳುವಾಗಿರಬೇಕು. ಮಧ್ಯಭಾಗ ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ. ಇವಾಗ ನೋಡ್ಬೋದು ನಾನು ಪೂರ್ಣವಾಗಿ ಎಲ್ಲನೂ ಚಪಾತಿನ ಚೆನ್ನಾಗಿ ರೌಂಡ್ ಶೇಪ್ದಲ್ಲಿ ಲಡಿಸಿದ್ದೀನಿ. ಇವಾಗ ತವ ಕೂಡ ಗರಂ ಆಗಿದೆ, ಬಿಸಿಯಾಗಿದೆ. ಚಪಾತಿನ ಅದಕ್ಕೆ ಹಾಕ್ತಾಯಿದ್ದೀನಿ ಬೇಯಿಸ್ಲಿಕ್ಕೆ. ನೋಡ್ತಿರ್ಬೋದು ನೀವು. ಇವಾಗ ಏನಂದರೆ ಚಪಾತಿನ ಬೇಗನೆ ತಿರುವಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಚಪಾತಿ ಒಂದು ಸಲ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಗುಳೆಗಳು ಬರಬೇಕು ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಸ್ವಲ್ಪ ನಿಮಗೆ ಅಬ್ಸರ್ವ್ ಆಗ್ತಿರ್ಬೋದು ವಿಡಿಯೋದಲ್ಲಿ. ಸ್ವಲ್ಪ ಗುಳೆಗಳು ಬಂದ ತಕ್ಷಣವೇ ನಾನು ಅದನ್ನು ತಿರುವಿ ಹಾಕೋತಾ ಇದ್ದೀನಿ. ಒಂದು ಸಲ ತಿರುವಿ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ. ನೀವು ಎಣ್ಣೆ ಬೇಕಾದರೂ ಹಚ್ಕೋಬೋದು, ಬಟರ್ ಬೇಕಾದರೂ ಹಚ್ಕೋಬೋದು, ತುಪ್ಪ ಬೇಕಾದರೂ ಹಚ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ. ಬಟ್ ಎಣ್ಣೆ ಹಚ್ಚಿದರೆ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗದು ಉಬ್ತಾ ಇದೆ ಅಂತ. ಪದ್ರ ಕೂಡ ಬಿಡ್ತಾ ಇದೆ, ನೋಡಿದ್ರಲ್ಲ ಕಾಣ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಓಕೆ, ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ತಿರುವಿನ. ಈ ಚಪಾತಿನ 2-3 ದಿವಸ ಇಟ್ಟಿದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಚೆನ್ನಾಗಿಯೇ ಇರುತ್ತೆ. ಬಟ್ ನೀವು ಯಾವ ಥರ ಬೇಯಿಸ್ಕೋತಿರಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿರಲ್ಲ, ವಾವ್. ಇದನ್ನು ನೀವು ಯಾವ ಬೇಕಾದರೂ ಪಲ್ಯ, ಸಾಂಬಾರು ಏನಾದರೂ ಇರಲಿ, ಚಟ್ನಿ ಎಲ್ಲದರ ಜೊತೆನೂ ತಿನ್ಬೋದು. ಮಕ್ಕಳಿಗೆ ಟಿಫಿನ್ ಆಗಿರ್ಬೋದು, ಆಫೀಸ್ ಲಂಚ್ ಬಾಕ್ಸ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ರೀತಿ ಏನೇ ಇದ್ದರೂ ಕೂಡ ಚಪಾತಿನ ನೀವು ಈ ಥರ ಮಾಡಿಕೊಂಡು ಪಟ್ಟಂತ ಡಬ್ಬೆಲ್ಲಿ ಹಾಕ್ಬೋದು. ಇವಾಗ ನಾನು 2ನೇ ಚಪಾತಿನೂ ಕೂಡ ಲಟ್ಸ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ನೋಡ್ಬೋದು ನೀವು, 2ನೇ ಚಪಾತಿ ಕೂಡ ಚೆನ್ನಾಗಿಯೇ ಪದ್ರ ಬಿಡ್ತಾ ಇದೆ, ಉಬ್ತಾ ಇದೆ ಚೆನ್ನಾಗಿ. ನೋಡ್ಬೋದು ನೀವು. ನೋಡಿದ್ರಲ್ಲ, ಈ ಥರ ಸ್ವಲ್ಪ ನಾವು ಏನಂದರೆ ಸ್ಪೂನ್ನ ಯೂಸ್ ಮಾಡಿಕೊಂಡು ಚಪಾತಿನ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ನಿಮಗೆ ಪರವಾಗಿಲ್ಲ ಕೈಯಿಂದಾನೆ ಅಂದರೆ ಏನೂ ಪರವಾಗಿಲ್ಲ, ಬಟ್ ನಾನು ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಚಪಾತಿನ 2 ಸೈಡು ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 2-3 ಸಾರಿ ಅದನ್ನು ಎರಡು ಸೈಡಲ್ಲೂ ಬೇಯಿಸ್ಕೋಬೇಕಾಗುತ್ತೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವುದೇ ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ವಿಡಿಯೋನ ತಟ್ಟಂತ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೀವು ಯಾವ ಥರ ಚಪಾತಿನ ಮಾಡ್ತೀರಾ ನಿಮ್ಮ ಮನೇಲಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಚಪಾತಿ ಬಂದಿದೆ ಅಂತ. ಇವಾಗ ನಾನು ಎಲ್ಲ ಚಪಾತಿನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡ್ಬೋದು, ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಪದರನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಒಂದೊಂದೇ ಆಗಿ ಎಲ್ಲ ಪದರಗಳು ಬಿಚ್ಚಬಹುದು. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.